ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ರವೆ ದೋಸೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ನಿಮ್ಮ ಮನೇಲೂ ಕೂಡ ಮಾಡ್ಕೊಳ್ಳಿ. ಎಲ್ಲರಿಗೂ ಆರೋಗ್ಯಕ್ಕೆ ರವೆನೂ ಒಳ್ಳೆಯದು ಮತ್ತು ನುಗ್ಗೆ ಸೊಪ್ಪು ಅಂದರೆ ಎಲ್ಲರಿಗೂ ಕಬ್ಬಿಣದ ಅಂಶ ಇದೆ. ಮಕ್ಕಳ ತವಿಂದ ದೊಡ್ಡವ್ರಿಗೂ ಕೂಡ ಒಳ್ಳೆಯದು. ಅದು ನಾವು ಯಾರ್ಯಾರು ನಮ್ಮ ಗೀತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊತ್ತೋದು ಮರಿಬೇಡಿ. ಇವತ್ತಿನ ರೆಸಿಪಿಲಿ ನಾನು ಚಿರೋಟಿ ರವೆ ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಬರೀ ಚಿರೋಟಿ ತೊಗೊಂಡಿದ್ದೀನಿ 2 ಬೌಲ್ನಷ್ಟು, ಬೇರೆ ಯಾವ ಹಸಿಟ್ಟು ಮಿಕ್ಸ್ ಮಾಡಿಲ್ಲ. ಇದನ್ನು ಯಾವ ರೀತಿ ಮಾಡೋದು ತೋರಿಸ್ತೀನಿ. ಇವಾಗ ನೀರು ಹಾಕಿ ನೆನೆ ಹಾಕ್ಬಿಡೋಣ. ಇದರೊಳಗಡೆಗೆ ನಾವು ಬರೀದು ಬೇಡ, ಅದರೊಳಗಡೆ ನಾವು ಇನ್ನೂ ಐಟಮ್ ಹಾಕೊಳ್ಳೋಣ ಅಂದರೆ ನೀವು ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ನುಗ್ಗೆ ಸೊಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಅವೆಲ್ಲ ಒಳಗಡೆ ಹಾಕ್ಬಿಟ್ಟು ನೀವು ಅದನ್ನು ಮಾಡ್ಕೊಬೋದು ದೋಸೆನ. ಅದು ಒಂದು ಮಸಾಲೆ ದೋಸೆ ಥರ ಆಗುತ್ತೆ. ನಾನಿವತ್ತು ಪ್ಲೈನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನೋಡಿ, ಈ ಥರ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಂದು 1/2 hour ನೆನೆಬೇಕು. ಒಂದು 1/2 hour ನೆಂತ ಮೇಲೆ ನಾನು ಯಾವ ರೀತಿ ನಿಮಗೆ ದೋಸೆ ಬಳಿಯೋದು ತೋರಿಸ್ತೀನಿ. ನೋಡಿದ್ರೆ ನೆನೆ ಹಾಕಿ ಇಟ್ಟಿದ್ದೆ. ಇವಾಗ 1/2 hour ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹದವಾಗಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗೇ ಕೈಯಲ್ಲಿ ಬಳಿಯುವಂಥದ್ದಿದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಈ ಥರ ಇದೆ. ಇವಾಗ ಕೈಯಲ್ಲಿ ಬಳಿಬೇಕು. ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಬಡಿದ್ರೆ ನಾವು ಯಾವ ರೀತಿ ಸಿಲ್ವಾಗಿ ಬಳಿತೀವಿ ಅದೇ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಗರ್ಗರಿಯಾಗಿ. ಇವಾಗ ಮುಚ್ಚಳ ಈ ರೀತಿ ಮುಚ್ಚೋಣ, ಬೇಯುತ್ತೆ. ಹೇಗೆ ಬಂದಿದೆ ರೊಟ್ಟಿ ನೋಡಿ. ಇದು ಆಯಿಲಲ್ಲಿ ಸ್ವಲ್ಪ ಲೈಟಾಗಿ ಒಂಚೂರು ಆಯಿಲ್ ಹಾಕೊಳ್ಳೋಣ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುತ್ತ ಅದೇನೇ ಎತ್ಕೊಂಡಿದೆ, ನಾವು ಎತ್ತೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲೇ ಹಾಕಿದ ತಕ್ಷಣ. ನೋಡಿದ್ರಾ ಎಷ್ಟು ಈಸಿಯಾಗಿ ಬಂದಿದೆ, ಎಷ್ಟು ಪೇಪರ್ ಥರ ಬಂದಿದೆ ರೊಟ್ಟಿ. ಉಲ್ಟಾ ಮಾಡಿ ಸ್ವಲ್ಪ ಬೇಯಿಸೋಣ. ನೋಡಿ, ಇವಾಗ ರೆಡಿ ಆಯಿತು ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ಕಡೆಯೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ, ಮೊಟ್ಟೆ ಪಲ್ಯ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜಲ್ಲಿ. ನುಗ್ಗೆ ಸೊಪ್ಪನ್ನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಮೊಟ್ಟೆ ಬೇಕಾದ್ರೆ ಇನ್ನೂ 1-2 ಹಾಕೋಬೋದು. ಇವಾಗ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ಇವಾಗ ಸಣ್ಣಕ್ಕೆ ಹಚ್ಕೊಳ್ಳೋಣ. ಇವಾಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೋಣ. ಕಾದಿದೆ ಎಣ್ಣೆ, ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೆಂಪಗಾಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ನಾಲ್ಕು ಮೆಣಸಿಕಾಯಿ ಹಾಕೊಳ್ಳೋಣ, ಗುಂಟೂರು ಮೆಣಸಿಕಾಯಿ. ಒಣಮೆಣಸಿಕಾಯಿ ಹಾಕಿದ್ರೇ ಇದು ಟೇಸ್ಟ್ ಬರುತ್ತೆ. ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ. ಇವಾಗ ನುಗ್ಗೆ ಸೊಪ್ಪು ಹಾಕೊಳ್ಳೋಣ. ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿ, ನೀರು ಅವಶ್ಯಕತೆ ಇರಲ್ಲ ಇದಕ್ಕೆ. ಹಸಿ ವಾಸನೆ ಎಲ್ಲ ಹೋಗಿ ಬೇಯ್ತಿದೆ. ಇವಾಗ ನಾವು ಮೊಟ್ಟೆ ಹಾಕೊಳ್ಳೋಣ. ಇದು ಫಸ್ಟೇ ಕೈ ಆಡಬಾರ್ದು. ಸ್ವಲ್ಪ ತೋದ್ಮೇಲೆ ಕೈ ಆಡಿದ್ರೆ ಅದು ದಪ್ಪ ದಪ್ಪ ಬರುತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ಪಲ್ಯಕ್ಕೆ. ಆಮೇಲೆ ಕೈ ಆಡ್ಕೊಳ್ಳೋಣ. ಇವಾಗ ಡೈರೆಕ್ಟಿಗೆ ಹಾಕಿದ ತಕ್ಷಣ ಮಾಡೋಕ್ಕೆ ಹೋದರೆ ಅದು ಸಣ್ಣ ಸಣ್ಣ ಪುಡಿ ಆಗುತ್ತೆ. ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಮಾಡಿದ್ರೆ ಅದು ದಪ್ಪ ದಪ್ಪ ಬರುತ್ತಲ್ಲ, ತುಂಬ ಚೆನ್ನಾಗಿ ಪಲ್ಯಕ್ಕೆ ಲಕ್ಷಣ ಕಾಣುತ್ತೆ. ಟೇಸ್ಟಿನೂ ಸಿಗುತ್ತೆ, ಅಲ್ಲಿಗೆ ಒಂಥರ ಮೊಟ್ಟೆ ಪಲ್ಯ ಥರ ಸಿಗುತ್ತೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ರವೆ ದೋಸೆ ಬರೀ ರವೆಲೇ, ನಾನು ಚಿರೋಟಿ ರವೆಲೇ ಮಾಡಿರೋದು, ಬೇರೆ ಯಾವ ಹಸಿಟ್ಟುಗಳು ನಾನು ಮಿಕ್ಸ್ ಮಾಡಿಲ್ಲ. ಮತ್ತು ಇವತ್ತು ಮೊಟ್ಟೆ ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ಎಷ್ಟು ಸಿಲುವಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ತಿನ್ನೋಕ್ಕೆ ಕೂಡ ಸ್ಮೂತಾಗಿದೆ. ನೋಡಿ, ಅರಿದ್ರೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲೂ ಕೂಡ ಮಾಡ್ಕೊಳ್ಳಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಓಕೆ ಥ್ಯಾಂಕ್ ಯು.